ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕರ್ಣಮ್ ಎಕ್ಸ್ಪ್ಲೇನ್. ನನ್ನ ಹೆಸರು ವೈಜನ್ ಕರ್ಣಮ್. ನಾನಿವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ದ ರಾಜಾ ಸಾಬ್ ಮೂವಿನ. ಸೊ ಮೂವಿ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ತೋರಿಸ್ತಾರೆ ನರ್ಸಾಪುರ್ ಫಾರೆಸ್ಟ್ ನ. ಆ ಫಾರೆಸ್ಟ್ ತುಂಬಾನೇ ಸ್ಕೇರಿ ಆಗಿತ್ತು. ಮತ್ತೆ ನಮಗೆ ಇಲ್ಲೊಂದು ರಾಜ್ ಮಹಲ್ ತೋರಿಸ್ತಾರೆ. ಆ ರಾಜ್ ಮಹಲ್ ಕೂಡ ತುಂಬಾನೇ ಸ್ಕೇರಿ ಆಗಿತ್ತು. ಆ ಒಂದು ಸೀನ್ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಏನೋ ಒಂದು ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಆಗಲಿದೆ ಅಂತ. ಇವಾಗ ನಮಗೆ ಸೀನ್ ಕಟ್ ಆಗುತ್ತೆ. ನಮಗೆ ಇಲ್ಲಿ ತೋರಿಸ್ತಾರೆ ದ ರೆಬಲ್ ಸ್ಟಾರ್ ಪ್ರಭಾಸ್ ಅವ್ರನ್ನ. ಸಿನಿಮಾದಲ್ಲಿ ಪ್ರಭಾಸಿನ ಹೆಸರು ದಿ ರಾಜಾ ಸಾಬ್. ಅವರು ಅವರ ಅಜ್ಜಿ ಜೊತೆ ವಾಸವಾಗಿರ್ತಾರೆ. ಅವ್ರ ಅಪ್ಪ ಅಮ್ಮ ಅವನು ಚಿಕ್ಕ ವಯಸ್ಸಲ್ಲಿ ಇದ್ದಾಗೇನೆ ಸತ್ತು ಹೋಗಿರ್ತಾರೆ. ರಾಜಾ ಸಾಬ್ ಇರ್ತಾರಲ್ಲ, ಅವ್ರ ಎದುರುಗಡೆ ಮನೆಗೊಂದು ಹುಡುಗಿ ಇರ್ತಾಳೆ. ಆ ಹುಡುಗಿಗೆ ರಾಜಾ ಸಾಬ್ ಅಂದ್ರೆ ತುಂಬಾನೇ ಇಷ್ಟ. ಅವಳಿಗೆ ಅವನ ಮೇಲೆ ಕ್ರಶ್ ಆಗಿರುತ್ತೆ. ಈ ಒಂದು ವಿಷಯ ರಾಜಾ ಸಾಬ್ಗೂ ಕೂಡ ಗೊತ್ತು. ಅವನು ಅಷ್ಟೇ, ಅವನೇನ್ ಕಮ್ಮಿ ಇಲ್ಲ. ಅವನು ತುಂಬಾನೇ ಪ್ಲೇ ಬಾಯ್ ತರ ಆಗಿರ್ತಾನೆ. ಅವನು ತುಂಬಾ ಅಡ್ವಾಂಟೇಜ್ ತಗೊಂತ ಇರ್ತಾನೆ ಆ ಹುಡುಗಿದು. ರಾಜಾ ಸಾಬು ಆ ಹುಡುಗಿಲ್ಲ ದುಡ್ಡು ಇಸ್ಕೊತಾ ಇರ್ತಾನೆ. ಆಮೇಲೆ ಲವ್ ಮಾಡೋ ತರ ನಾಟಕ ಕೂಡ ಆಡ್ತಾ ಇರ್ತಾನೆ. ಆದ್ರೆ ಯಾವತ್ತೂ ಕಮಿಟ್ ಆಗ್ತೀನಿ ಅಂತ ಹೇಳೋದೇ ಇಲ್ಲ. ಸೊ ಇವಾಗ ಕಾನ್ಸೆಪ್ಟ್ ಬಗ್ಗೆ ಬರೋಣ. ಇವಾಗ ರಾಜಾ ಸಾಬಿನ ಒಂದು ಟ್ರಾಜಿಕ್ ಸ್ಟೋರಿ ಏನಪ್ಪಾ ಅಂತಂದ್ರೆ, ಈಗ ರಾಜಾ ಸಾಬಿನ ಅಜ್ಜ ಇರ್ತಾರಲ್ಲ, ತಾತ ಕಳೆದು ಹೋಗಿರ್ತಾನೆ, ಅಂದ್ರೆ ಮಿಸ್ಸಿಂಗ್ ಆಗಿರ್ತಾನೆ. ಇವಾಗ ಅವ್ರ ಅಜ್ಜಿ ಇರ್ತಾಳಲ್ಲ, ಅವ್ರ ಅಜ್ಜಿಗೆ ಒಂದು ಮರೆಯೋ ಕಾಯಿಲೆ ಇರುತ್ತೆ, ಆಲ್ಝೈಮರ್ಸ್ ಇರುತ್ತೆ. ಆದ್ರೂ ಕೂಡ ಅವಳು ಅಜ್ಜಿಗೆ ಆ ಒಂದು ಕಾಯಿಲೆ ಇದ್ರೂ ಕೂಡ ಅವರ ಗಂಡನ ಯಾವತ್ತೂ ಮರ್ತಿಲ್ಲ. ಅಂದ್ರೆ ರಾಜಾ ಸಾಬಿನ ತಾತನ ಇನ್ನೂ ಮರೆಯಕ್ಕಾಗ್ತಾ ಇಲ್ಲ. ರಾಜಾ ಸಾಬು ಚಿಕ್ಕ ವಯಸ್ಸಾಗಿದ್ದಾಗಿಂದನೂ ಕೂಡ ಅವನ ಅಜ್ಜಿ ಒಂದು ಕತೆ ಹೇಳ್ತಾ ಇರ್ತಾಳೆ. ಆ ಕಥೆಯಲ್ಲಿ ಅವಳು ಹೇಳ್ತಾಳೆ, ನಾನೊಂದು ರಾಣಿ, ನಿನ್ ತಾತ ಒಬ್ಬ ರಾಜ, ಅವನನ್ನ ನಾನು ಇನ್ನ ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ರಾಜಾ ಸಾಬಿಗೆ ಈ ಒಂದು ಕತೆ ಕೇಳಿ ಕೇಳಿ ಸಾಕಾಗ್ಬಿಟ್ಟಿರುತ್ತೆ. ಅವನ ಆಸೆನೂ ಅದೇ ಇತ್ತು. ಇವಾಗ ನಮ್ಮ ಅಜ್ಜಿ ಆಸೆ ತರ ಆ ತಾತ ಸಿಕ್ಬಿಟ್ರೆ ನಾವೆಲ್ಲ ಆರಾಮಾಗಿರ್ಬೋದು. ರಾಜಾ ಸಾಬಿನ ಅಜ್ಜಿ ರಾಜಾ ಸಾಬಿಗೆ ಹೇಳ್ತಾನೆ ಇರ್ತಾಳೆ, ನಿಮ್ ತಾತ ಎಷ್ಟು ಒಳ್ಳೆಯವ್ರು ಗೊತ್ತಾ, ಬಡವರಿಗೆ ಹೆಲ್ಪ್ ಮಾಡ್ತಾನೆ, ತುಂಬಾ ಒಳ್ಳೆ ಮನುಷ್ಯ ಅಂತ ಹೇಳ್ತಾನೆ ಇರ್ತಾಳೆ. ಇವಾಗ ಸೀನ್ ಶಿಫ್ಟ್ ಆಗುತ್ತೆ. ನಾವಿಲ್ಲಿ ನೋಡ್ಬೋದು, ಒಬ್ಬ ಮನುಷ್ಯ ಕೋಇನ್ಸಿಡೆಂಟ್ಲಿ ಅವ್ನ ಹೆಂಡತಿ ಫೋಟೋ ತೋರ್ಸಕ್ಕೆ ಬಂದಿರ್ತಾನೆ. ಆ ಫೋಟೋದಲ್ಲಿ ಚಾರ್ಮಿನಾರ್ ಹಿಂದ್ಗಡೆ ರಾಜಾ ಸಾಬಿನ ತಾತ ಸ್ಪಾಟ್ ಆಗ್ಬಿಟ್ರು. ಅದನ್ನ ನೋಡ್ಬಿಟ್ಟು ರಾಜಾ ಸಾಬು ಮತ್ತೆ ಅವನ ಅಜ್ಜಿಗೆ ತುಂಬಾನೇ ಶಾಕ್ ಆಗುತ್ತೆ. ರಾಜಾ ಸಾಬು ಅದೇ ಒಂದು ಮೂಮೆಂಟ್ ಅಲ್ಲಿ ಕಮಿಟ್ ಆಗ್ತಾನೆ, ಪ್ರಾಮಿಸ್ ಮಾಡ್ತಾನೆ, ನಾನು ಅವನ್ನ ಕರ್ಕೊಂಡ್ ಬರ್ತೀನಿ ಅಂತ. ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ರಾಜಾ ಸಾಬ್ ಹೈದರಾಬಾದಿಗೆ ಹೋಗ್ತಾರೆ ಅವ್ರನ್ನ ಹುಡ್ಕೊಂಡ್ ಬರೋದಿಕ್ಕೆ. ಇವಾಗ ಅಲ್ಲಿ ಹೋಗ್ಬಿಟ್ಟು ಅವ್ರ ಮಾಮಂಗೆ ಕಾಲ್ ಮಾಡ್ತಾನೆ. ಅವ್ರ ಮಾಮ ಒಬ್ಬ ಕಾನ್ಸ್ಟೇಬಲ್. ರಾಜಾ ಸಾಬಿನ ಮಾಮ ಕಾನ್ಸ್ಟೇಬಲ್ ಹೇಳ್ತಾನೆ, ನಿನ್ನ 5 ಲಕ್ಷ ರೂಪಾಯಿ ನನಗೆ ಕೊಟ್ರೆ ನಾನು ನಮ್ಮ CI ಸರ್ ಹತ್ರ ಹೇಳ್ಬಿಟ್ಟು ಹುಡುಕಿಸ್ಕೊಡ್ತೀನಿ, ಪೋಸ್ಟ್ಗಳೆಲ್ಲ ರೆಡಿ ಮಾಡಿಸ್ತೀನಿ, ಆದ್ರೆ 5 ಲಕ್ಷ ರೂಪಾಯಿ ನಿನ್ ಕೈಲಿ ಖರ್ಚಾಗುತ್ತೆ ಅಂತ ಅವ್ನು ಹೇಳ್ತಾನೆ. ಆ ಒಂದು 5 ಲಕ್ಷ ರೂಪಾಯಿ ಅಡ್ಜಸ್ಟ್ಮೆಂಟ್ ನ ಅವನು ಎದುರುಗಡೆ ಮನೆಯಲ್ಲಿ ಹುಡುಗಿ ಇರ್ತಾಳಲ್ಲ ಅವಳ ಹತ್ರ ಮಾಡ್ಕೋತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ರಾಜಾ ಸಾಬ್ ಆಟೋದಲ್ಲಿ ಹೋಗ್ತಾ ಇರ್ತಾನೆ. ಹೋಗ್ಬೇಕಾದ್ರೆ ಅವನ ಕಂಡು ಒಂದು ಸುಂದರವಾದ ಹುಡುಗಿ ಮೇಲೆ ಬೀಳುತ್ತೆ. ಅವಳು ಕ್ರಿಶ್ಚಿಯನ್ ರಿಲಿಜನ್ ಆಗಿರ್ತಾಳೆ. ಆಮೇಲೆ ಮುಂದೆ ಅವಳು ನನ್ನಾಗಲಿರ್ತಾಳೆ. ಆದ್ರೆ ರಾಧಾ ಸಾಬಿಗೆ ಅಂತೂ ಕ್ರಶ್ ಆಗ್ಬಿಟ್ಟಿತ್ತು. ಅವನು ಅವಳನ್ನ ಫಾಲೋ ಮಾಡ್ಕೊಂಡು ಚರ್ಚಿಗೆ ಹೋಗ್ಬಿಡ್ತಾನೆ. ಆ ಚರ್ಚಲ್ಲಿ ಒಂದು ಡೊನೇಷನ್ ಕೇಳ್ತಾ ಇರ್ತಾರೆ. ಡೊನೇಷನ್ ಯಾಕಪ್ಪ ಅಂತಂದ್ರೆ ಒಂದು ಚಿಕ್ಕ ಹುಡುಗಿಗೆ ಹಾರ್ಟ್ ಸರ್ಜರಿ ಮಾಡ್ಬೇಕಾಗಿರುತ್ತೆ. ಅದಕ್ಕೋಸ್ಕರ ಅವರು ಡೊನೇಷನ್ ನ ಕಲೆಕ್ಟ್ ಮಾಡ್ಕೋತಾ ಇರ್ತಾರೆ. ರಾಧಾ ಸಾಬು 3 ಲಕ್ಷ ರೂಪಾಯಿನ ಅಲ್ಲಿ ಡೊನೇಟ್ ಮಾಡ್ಬಿಡ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ರಾಧಾ ಸಾಬು ಪೊಲೀಸ್ ಸ್ಟೇಷನ್ ಗೆ ಹೋಗ್ತಾನೆ. ಅಲ್ಲಿ ಹೋಗಿ ಎಲ್ಲಾ ಸ್ಟೋರಿನ ಡೈರೆಕ್ಟ್ ಆಗಿ ಹೇಳ್ತಾನೆ. ಅವ್ನು ಹೇಳ್ತಾನೆ, ನಮ್ಮ ಅಜ್ಜಿ ದೇವಗಿರಿ ಸಾಮ್ರಾಜ್ಯದ ರಾಣಿ, ಮತ್ತೆ ಅವಳ ಗಂಡ ಅಂದ್ರೆ ನಮ್ ತಾತ ಅದೇ ಸಾಮ್ರಾಜ್ಯದ ರಾಜ ಆಗಿರ್ತಾನೆ. ಒಂದ್ ದಿವಸ ಏನಾಗುತ್ತೆ ಅಂತಂದ್ರೆ, ಆ ಅರಮನೆಯಲ್ಲಿ ಗಂಗರಾಜ್ ಅಂತ ಒಬ್ಬ ಕೆಲಸ ಮಾಡ್ತಾ ಇದ್ದ. ಅವನು ನಮ್ಮ ಅಜ್ಜಿಯ ಎಲ್ಲ ಒಂದು ವಜ್ರ ವೈಡೂರ್ಯಗಳನ್ನ ಎತ್ಕೊಂಡ್ಬಿಟ್ಟು ಓಡೋಗ್ಬಿಟ್ಟ. ಅವನನ್ನ ಹಿಡಿಯೋದಿಕ್ಕೆ ನಮ್ಮ ತಾತ ಕೂಡ ಅವತ್ತೊಂದು ಲೆಟರ್ಲಿ ಬರ್ದಿಟ್ಟು ಹೋದ್ರು, ಅವ್ನು ಸಿಗೋ ತನಕ ನಾನು ಬರಲ್ಲ ಅಂತ. ಅವತ್ತಿಂದ ಅವನು ಕಾಣೆಯಾಗಿದ್ದಾನೆ. ಇವಾಗ ಸೀನ್ ಶಿಫ್ಟ್ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನೋಡ್ಬೋದು, ರಾಧಾ ಸಾಬಿಗೆ ಒಂದು ಕಾಲ್ ಬರುತ್ತೆ ಬೆಸ್ಸಿ ಅನ್ನೋ ಹುಡುಗಿಯಿಂದ. ಆ ಬೆಸ್ಸಿ ಅನ್ನೋ ಹುಡುಗಿ ಬೇರೆ ಯಾರು ಅಲ್ಲ, ಅವನು ಆಟೋದಲ್ಲಿ ಹೋಗ್ಬೇಕಾದ್ರೆ ಒಂದು ಕ್ರಿಶ್ಚಿಯನ್ ಹುಡುಗಿ ನೋಡ್ಬಿಟ್ಟು ಫ್ಲಾಟ್ ಆಗಿರ್ತಾನಲ್ಲ, ಅದೇ ಬೆಸ್ಸಿ. ಬೆಸ್ಸಿ ರಾಧಾ ಸಾಬಿಗೆ ಹೇಳ್ತಾಳೆ, ನಿಮ್ ತಾತನ ಮೇಲೆ ನಾನು ಕೇಸ್ ಮಾಡಿದೀನಿ. ಅದನ್ನ ಕೇಳಿಸ್ಕೊಂಡ್ಬಿಟ್ಟು ರಾಧಾ ಸಾಬಿಗೆ ಕನ್ಫ್ಯೂಸ್ ಆಗ್ತಾನೆ. ಅವ್ರಿಗೇನು ಅರ್ಥ ಆಗ್ತಾ ಇರಲ್ಲ ಏನ್ ಆಗ್ತಾ ಇದೆ ಅಂತ. ಅದಕ್ಕೆ ಅವಳು ಕರೆಕ್ಟ್ ಆಗಿ ಹೇಳ್ತಾಳೆ, ಚರ್ಚಲ್ಲಿ ಚಿಕ್ಕ ಹುಡುಗಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಸರ್ಜರಿಗೋಸ್ಕರ ಡೊನೇಷನ್ ತಗೊಂಡಿರ್ತಾರಲ್ಲ, ಆ ಡೊನೇಷನ್ ಅಮೌಂಟ್ ನ ಕಟ್ಟಕ್ ಹೋಗ್ತಾ ಇರ್ತಾರೆ. ಆದ್ರೆ ಹಾಸ್ಪಿಟಲ್ ಅಲ್ಲಿ ರಾಧಾ ಸಾಬಿನ ತಾತ ಬೆಸ್ಸಿಗೆ ಹಿಪ್ನೋಟೈಸ್ ಮಾಡ್ಬಿಡ್ತಾನೆ. ಅಂದ್ರೆ ಏನೋ ಒಂಥರ ಮಾಟ ಮಂತ್ರ ಮಾಡ್ತಾನೆ. ಅವಾಗ ಅವಳ ಕೈಯಾರೆ ಇರೋ ದುಡ್ಡನ್ನ ಅವನಿಗೆ ಕೊಟ್ಬಿಡ್ತಾಳೆ. ಅವಳಿಗೆ ಗೊತ್ತು ಕೂಡ ಆಗಲ್ಲ ಆ ದುಡ್ಡನ್ನ ಅವನಿಗೆ ಕೊಡ್ತಾ ಇದೀನಿ ಅಂತ. ಇವಾಗ ರಾಜಾ ಸಾಬ್ ದೊಡ್ಡ ಇಕ್ಕಡಲ್ಲಿ ಸಿಗಾಕೊಂತಾನೆ. ಇವಾಗ ಅವ್ರು ಕೇಸ್ ಮಾಡಿರೋದ್ರಿಂದ ಅವ್ರಿಗೂ ಕೂಡ ದುಡ್ಡು ಕೊಡಬೇಕು. ಆಮೇಲೆ ಅವ್ರ ತಾತಂಗ್ ಹುಡ್ಕಕ್ಕೆ ಅಂತ ಕಾನ್ಸ್ಟೇಬಲ್ಗೆ 5 ಲಕ್ಷ ರೂಪಾಯಿ ಕೇಳಿರ್ತಾರಲ್ಲ, ಅಲ್ಲಿಗೂ ಕೂಡ ದುಡ್ಡು ಕೊಡ್ಬೇಕು. ಅವನ ಹತ್ರ ದುಡ್ಡೇ ಇರಲ್ಲ. ಈಗ ಈ ಇರೋ ಕಷ್ಟದಿಂದ ಹೇಗೆ ಹೊರಗೆ ಬರೋದು ಅಂತ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅಲ್ಲೊಂದು ಸುಂದರವಾದ ಹುಡುಗಿ ಬರ್ತಾಳೆ 1 ಕೋಟಿ ರೂಪಾಯಿ ತಗೊಂಡು. ಅವಳು ಬಂದ್ಬಿಟ್ಟು ಹೇಳ್ತಾಳೆ, ಇದು ನಮ್ ತಾತ ಕಳ್ಸಿದಾರೆ ನಿಮ್ ತಾತಂಗೋಸ್ಕರ,
ನಿಮ್ಮ ತಾತ ನಮ್ಮ ತಾತಂಗೆ ಮುಂಚೆ ಬಹಳ ಹೆಲ್ಪ್ ಮಾಡಿದ್ದಾರೆ, ಅದಕ್ಕೋಸ್ಕರ ನಮ್ಮ ತಾತ 1 ಕೋಟಿ ರೂಪಾಯಿ ಕೊಡು ಅಂತ ಕಳ್ಸಿದ್ದಾರೆ. ಆದ್ರೆ ಈ ದುಡ್ಡನ್ನ ನಾನು ನಿನಗೆ ಕೊಡಲ್ಲ, ನಿಮ್ಮ ತಾತಂಗೆ ಕೊಡೋದು ಅಂತ ಅವಳು ಬಂದು ಹೇಳ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಲೋಕಲ್ ಗುಂಡಗಳು ರೌಡಿಗಳು ಇರ್ತಾರೆ, ಅವ್ರ ಕಣ್ಣಲ್ಲಿ ಆ ಒಂದು ಬ್ಯಾಗ್ ಕಾಣಿಸ್ಕೊಂಡ್ಬಿಡುತ್ತೆ. ಅದನ್ನ ಅವ್ರು ಎತ್ಕೊಂಡು ಓಡೋಗ್ತಾರೆ. ಆಮೇಲೆ ಇನ್ನೇನು ಮತ್ತೆ ಪ್ರಭಾಸ್ ಅವರು ಅವರ ಒಂದು ಲೋಕಲ್ ಆಕ್ಷನ್ ಸೀನ್ಗಳನ್ನ ಅಲ್ಲಿ ನಡೆಸ್ತಾರೆ. ತುಂಬಾ ಚೆನ್ನಾಗಿ ಹೊಡಿತಾರೆ. ಆ ಒಂದು ವಾಪಸ್ನ ಬ್ಯಾಗ್ ನ ತಗೋತಾರೆ. ಆ ಒಂದು ಫೈಟಿಂಗ್ ಸೀನ್ ನೋಡ್ಬಿಟ್ಟು ಭೈರವಿ ತುಂಬಾನೇ ಇಂಪ್ರೆಸ್ ಆಗ್ಬಿಡ್ತಾಳೆ. ಇವಾಗ ಸೀನ್ ಶಿಫ್ಟ್ ಆಗುತ್ತೆ. ನಾವಿಲ್ಲಿ ನೋಡ್ಬೋದು, ರಾಧಾಸಾಬಿನ ಅಜ್ಜಿಯ ವಜ್ರ ಒಡೆಯರನ್ನ ತಗೊಂಡು ಒಬ್ರು ಓಡೋಗಿರ್ತಾರಲ್ಲ ಅರಮನೆಯಿಂದ, ಅದೇ ಮನುಷ್ಯ ಅಂದ್ರೆ ಗಂಗರಾಜು ಅವನಿಗೆ ಕಾಣಿಸ್ಕೋತಾನೆ. ಅವನು ರಾಧಾ ಸಾಬ್ನ ಫಾಲೋ ಮಾಡ್ತಾ ಇರ್ತಾನೆ. ಅವನಿಗೆ ಅವನ ಕಣ್ಣಲ್ಲಿ ಬಿದ್ದುಬಿಟ್ಟು ಹೋಗಿ ಸರಿಯಾಗಿ ಹೊಡಿತಾನೆ. ನೀನು ಏನಕ್ಕೆ ಯಾವತ್ತು ಅದನ್ನ ಎತ್ಕೊಂಡು ಹೋದಿ, ನಿನ್ನಿಂದಾನೇ ಇವತ್ತು ನಮ್ಮ ತಾತ ಕಾಣಿಸ್ತಾ ಇಲ್ಲ, ನಿನ್ನ ಹುಡುಕ್ತಾ ಇದ್ದಾರೆ ಅಂತ ಅವ್ನು ಹೇಳ್ತಾನೆ. ನಮಗೆ ಅದೇ ಮೂಮೆಂಟಲ್ಲಿ ಇನ್ನೊಂದು ಶಾಕಿಂಗ್ ಟ್ರೂತ್ ಕೂಡ ರಿವೀಲ್ ಆಗುತ್ತೆ. ಆ ಗಂಗರಾಜು ಅಂದ್ರೆ ಅವನೆಲ್ಲ ವಜ್ರ ಒಡೆಯರು ಎತ್ಕೊಂಡು ಓಡೋಗಿರ್ತಾನಲ್ಲ, ಅವನು ಬೇರೆ ಯಾರು ಅಲ್ಲ, ಭೈರವಿಯ ತಾತ. ಇವಾಗ ಆ ಮಂತ್ರಿ ಗಂಗರಾಜು ರಾಧಾ ಸಾಬಿಗೆ ಒಂದು ಕತೆ ಹೇಳ್ತಾನೆ. ಮೊದಲು ನೀನು ನಿಮ್ಮ ತಾತನ ಬಗ್ಗೆ ಏನು ಅನ್ಕೊಂಡಿದ್ಯಲ್ಲ, ಅವನು ತುಂಬ ಒಳ್ಳೆಯವನು, ತುಂಬ ಹೆಲ್ಪ್ ಮಾಡ್ತಾನೆ ಅಂತ, ಅದು ಶುದ್ಧ ಸುಳ್ಳು. ಅವನು ದೊಡ್ಡ ಕ್ರೂರಿ. ನಿಮ್ಮ ಅಜ್ಜಿ ಈ ಒಂದು ಸ್ಥಿತಿಗೆ ಕಾರಣನೇ ಅವನು ನಿಮ್ಮ ಅಜ್ಜಿ ಜೊತೆಗೆ ಮೈಂಡ್ ಗೇಮ್ಸ್ನ ಆಡ್ತಾನೆ. ಆದ್ರೆ ರಾಧಾ ಸಾಬು ಈ ಒಂದು ಮಾತನ್ನ ನಂಬೋದಿಲ್ಲ. ಅವಾಗ ಭೈರವಿ ಕೂಡ ಹೇಳ್ತಾಳೆ, ನಮ್ಮ ತಾತ ನಿಜವಾಗ್ಲೂ ಕರೆಕ್ಟ್ ಹೇಗೆ ಹೇಳ್ತಾ ಇದ್ದಾರೆ, ನಿಮ್ಮ ತಾತನ್ನ ನೀನಷ್ಟೇ ಅಲ್ಲ ನಾವು ಕೂಡ ಹುಡುಕ್ತಾ ಇದೀವಿ. ಇವಾಗ ಗಂಗರಾಜು ರಾಧಾ ಸಾಬಿಗೆ ಒಂದು ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನು ದೇವಗಿರಿ ಸಾಮ್ರಾಜ್ಯದ ಬಗ್ಗೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಒಂದು ಸಾಮ್ರಾಜ್ಯ ತುಂಬಾ ವಿಶಾಲ ಮತ್ತೆ ಕುಶಾಲ ಕೂಡ. ಅಲ್ಲಿ ನಿಮ್ಮ ಅಜ್ಜಿ ಗಂಗಮ್ಮ ರಾಣಿ ಆಗಿದ್ಲು, ಅವಳನ್ನ ನಾವು ಪೂಜಿಸ್ತಾ ಇದ್ವಿ. ರಾಣಿ ಗಂಗಾ ದೇವಿಗೆ ನಾನು ಮಹಾಮಂತ್ರಿ ಆಗಿದ್ದೆ. ಅಲ್ಲೇ ನಾನು ನಿಮ್ ತಾತನ ಫಸ್ಟ್ ಟೈಮ್ ನೋಡಿದ್ದು. ಅವನು ಯಾವ್ದೋ ಒಂದು ಬೇರೆ ಹಳ್ಳಿಯಿಂದ ಬಂದಿದ್ದ ಭಿಕ್ಷೆ ಬೇಡೋದಿಕ್ಕೆ. ನಿಮ್ ತಾತಂಗೆ ರಾಣಿ ಮೇಲೆ ಒಂದು ಕೆಟ್ಟ ಕಣ್ಣಿತ್ತು. ಒಂದು ದಿನ ರಾಣಿ ಭಿಕ್ಷೆನ ಕೊಡ್ತಾ ಇದ್ಲು ಎಲ್ಲರಿಗೂ. ಅವಾಗ ನಿಮ್ ತಾತ ಬಂದ್ಬಿಟ್ಟು ಅವಳನ್ನ ಕೈ ಹಿಡ್ಕೊಂಡ್ಬಿಟ್ಟ. ಒಬ್ಬ ಭಿಕ್ಷುಕ ಆಗ್ಬಿಟ್ಟು ರಾಣಿ ಕೈ ಹಿಡಿತೀಯ ಅಂತ ನಾವೆಲ್ಲ ಹೊಡಿತಾ ಇದ್ವಿ. ಆದ್ರೆ ರಾಣಿ ಗಂಗಾ ದೇವಿಯರು ಹೇಳಿದ್ರು, ಅವನು ಪಾಪ ಹಸ್ಕೊಂಡಿರ್ತಾನೆ, ಅವನಿಗೆ ಹೊಡಿಬೇಡ್ರಿ, ಬಿಟ್ ಕಳ್ಸಿ ಅಂತ ಅವರು ಹೇಳಿದ್ದಕ್ಕೆ ಅವ್ರನ್ನ ಬಿಟ್ ಕಳ್ಸಿದ್ವಿ. ಆದ್ರೆ ನಿಮ್ ತಾತನ ಮನ್ಸೊಳಗಡೆ ಇತ್ತು, ನಾನು ಈ ರಾಣಿನ ಪಡ್ಕೋತೀನಿ, ಅವಳನ್ನ ಪಡ್ಕೊಂಡು ಅವಳು ಎಲ್ಲಾ ವಜ್ರ ಒಡೆಯರು ನನ್ನ ಹೆಸರು ಮಾಡ್ಕೋತೀನಿ ಅಂತ ಅವ್ನ ಮೈಂಡ್ ಅಲ್ಲಿ ಓಡ್ತಾ ಇತ್ತು. ಈಗ ರಾಧಾ ಸಾಬಿನ ತಾತ ಒಬ್ಬ ಬಾಬಾ ಹತ್ರ ಹೋಗ್ತಾನೆ. ಬಾಬಾ ಹತ್ರ ಹೋಗ್ಬಿಟ್ಟು ಒಂದು ಡಿಮಾಂಡ್ನ ಮಾಡ್ತಾನೆ. ಇವಾಗ ರಾಣಿಯ ಜೊತೆ ನನಗೆ ಮದುವೆ ಆಗಬೇಕು, ಮತ್ತೆ ಅವಳೆಲ್ಲ ಆಸ್ತಿ ಕೂಡ ನನ್ನ ಹೆಸರಿಗೆ ಆಗಬೇಕು ಅಂತ ಒಂದು ಕೇಳ್ಕೊತಾನೆ. ಆ ಬಾಬಾ ಹೇಳ್ತಾರೆ, ನೀನು ಅದೆಲ್ಲ ಆಗಬೇಕು ಅಂತಂದ್ರೆ ನದಿನ ರಕ್ತದಿಂದ ತುಂಬಿಸ್ಬೇಕು, ಬಲಿನ ಕೊಡಬೇಕು, ಅದೆಲ್ಲ ನಿನ್ ಕೈಲಿ ಆಗಲ್ಲ, ನೀನು ಇಲ್ಲಿಂದ ಹೊರಟೋಗು ಅಂತ ರಾಧಾ ಸಾಬಿನ ತಾತಂಗೆ ಹೇಳ್ತಾರೆ. ನೋಡ್ತಿದ್ದಂಗೆನೆ ರಾಧಾ ಸಾಬಿನ ತಾತ ಅವನ ಕೈನ ಕಟ್ ಮಾಡ್ಕೋತಾನೆ. ನಾನು ಇದಕ್ಕೆಲ್ಲ ರೆಡಿ ಇದೀನಿ ಅಂತ ತೋರ್ಸೋದಿಕ್ಕೆ. ಇವಾಗ ರಾಧಾ ಸಾಬಿನ ತಾತನ್ನ ಆ ಬಾಬಾ ಒಂದು ಬಾವಿಯಲ್ಲಿ ಮುಳುಗಿಸ್ತಾನೆ. ಆ ಬಾವಿ ಒಳಗೆ ಹೋಗ್ಬಿಟ್ಟು ಅವನು ತಪಸ್ಸೆನ ಮಾಡ್ಬೇಕು. ಆ ತಪಸ್ಸೆ ಆದ್ರೆ ಮಾತ್ರ ಅವನೇನೇನ್ ಕೇಳ್ಕೊಂಡಿದ್ದನೋ ಎಲ್ಲ ಸಾಧ್ಯವಾಗುತ್ತೆ. ಆ ಬಾವಿ ಸಾಧಾರಣ ಬಾವಿ ಅಲ್ಲ, ಆ ಬಾವಿಯಲ್ಲಿ ನರಕದ ದೆವ್ವಗಳು ವಾಸವಾಗಿದ್ವು. ಅವನು ತಪಸ್ಸೆ ಮಾಡ್ತಿರೋದನ್ನ ನೋಡ್ತಾ ಇತ್ತು. ಹಾಗೆ ತಪಸ್ಸೆ ಮಾಡ್ತಾ ಮಾಡ್ತಾ ದಿನಗಳು ಕಳೀತವೆ, ರಾತ್ರಿಗಳು ಕಳೀತವೆ. ಕೊನೆಗೆ ಒಂದು ದಿನ ಆ ಒಂದು ತಪಸ್ಯ ಸಕ್ಸಸ್ಫುಲ್ ಆಗುತ್ತೆ. ಇವಾಗ ಆ ಬಾಬಾ ಅವನಿಗೆ ಒಂದು ಪ್ರಸಾದನ ಕೊಡ್ತಾನೆ. ಆ ಪ್ರಸಾದ ಅವನು ಆ ರಾಣಿಗೆ ತಿನ್ಸ್ಬೇಕಾಗಿರುತ್ತೆ. ಅವಳು ಅದನ್ನ ತಿಂದಲ್ಲಿ ಅವಳ ಕಂಟ್ರೋಲು ಪೂರ್ತಿ ಇವನ್ ಕೈಲಿರುತ್ತೆ. ಇವಾಗ ರಾಧಾ ಸಾಬಿನ ತಾತ ಆ ಒಂದು ಅರಮನೆ ಒಳಗೆ ಹೋಗ್ತಾನೆ. ಹೋಗ್ತಿದ್ದಂಗೆನೆ ಅವನಿಗೆ ಸ್ಪೆಷಲ್ ಪವರ್ ಸಿಕ್ಕಿರುತ್ತೆ. ಸೈನಿಕರನ್ನೆಲ್ಲ ಅವನ ಪವರ್ಸ್ ಜೊತೆಗೆ ಅವನು ನಾಶ ಮಾಡ್ಬಿಡ್ತಾನೆ. ಅವನು ಒಳಗೆ ಹೋಗ್ತಿದ್ದಂಗೆನೆ ಆ ಒಂದು ಪ್ರಸಾದನ ಅವಳಿಗೆ ತಿನ್ನಿಸ್ತಾನೆ. ಇವಾಗ ರಾಣಿಯ ಫುಲ್ ಕಂಟ್ರೋಲು ಅವರ ತಾತನ ಕೈಲಿದೆ. ಅವ್ನು ಹೇಗೆ ಹೇಳ್ತಾ ಇರ್ತಾನೋ ಅವಳು ಹಾಗೆ ಮಾಡ್ತಾ ಇರ್ತಾಳೆ. ಮೆಲ್ಮೆಲ್ಲಕ್ಕೆ ಎಲ್ಲ ಪ್ರತಿ ವಜ್ರ ವೈಡೂರ್ಯ ಆಸ್ತಿಗಳ ಮೇಲೆ ಅವನ್ ಕಣ್ ಬೀಳುತ್ತೆ. ಅವನ ಕೈನು ಕೂಡ ಬೀಳುತ್ತೆ. ಒಂದು ದಿನ ಪ್ರತಿಯೊಂದು ವಜ್ರ ವೈಡೂರ್ಯನ ಎತ್ಕೊಂಡು ಓಡೋಗ್ತಾ ಇರ್ತಾನೆ. ಓಡೋಗ್ಬೇಕಾದ್ರೆ ರಾಣಿಗೆ ಹೇಳ್ತಾನೆ, ಇವೆಲ್ಲ ಒಂದು ವಜ್ರ ವೈಡೂರ್ಯ ಕದ್ಕೊಂಡು ಹೋಗ್ತಾ ಇರೋದು ಮಹಾಮಂತ್ರಿ, ನಾನು ಅವನ್ನ ಹುಡುಕೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವನು ಹಿಪ್ನೋಟೈಸ್ ಮಾಡ್ಬಿಟ್ಟು ಮೋಸ ಮಾಡಿ ಹೇಳಿ ಹೋಗ್ತಾನೆ. ಆ ಒಂದು ಮೂಮೆಂಟ್ ಅಲ್ಲಿ ನಿಮ್ಮಜ್ಜಿ ನಿಮ್ ತಾತನ ವರ್ಷದಲ್ಲಿದ್ಲು, ಅದಕ್ಕೋಸ್ಕರ ಅವಳಿಗೆ ಏನು ಅರ್ಥ ಆಗ್ತಾ ಇರ್ಲಿಲ್ಲ ಏನಾಗ್ತಾ ಇದೆ ಅಂತ. ಸ್ವಲ್ಪ ದಿನ ಆದ್ಮೇಲೆ ನಿಮ್ಮಪ್ಪ ಹುಟ್ಟದ. ಆದ್ರೆ ಸ್ವಲ್ಪ ದಿನ ಆದ ತಕ್ಷಣ ನಿಮ್ಮಪ್ಪ ಸತ್ತಿದ್ ಕೂಡ ಒಂದು ಸುದ್ದಿ ಕೇಳ್ಬಂತು. ಆದ್ರೆ ಸಾಯೋಕ್ಕಿಂತ ಮುಂಚೆ ಅವನಿಗೊಂದು ಗಂಡ್ ಮಗು ಆಯ್ತು. ಅದು ನೀನು ರಾಧಾ ಸಾಬ್. ಅದು ನನಗೆ ಗೊತ್ತಾದಾಗಿಂದ ನಿನ್ನನ್ನ ಮತ್ತೆ ನಿಮ್ಮ ಅಜ್ಜಿನ ಹುಡ್ಕೋದಕ್ಕೆ ತುಂಬಾನೇ ಕಷ್ಟಪಟ್ಟಿದ್ದೀನಿ. ಈ ಎಲ್ಲಾ ಸ್ಟೋರಿನ ರಾಧಾ ಸಾಬ್ ಕೇಳಿಸ್ಕೊಂಡ್ಮೇಲೆ ಅವನ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಟ್ಟಿತ್ತು. ಅವನ ತಕ್ಷಣ ಅವ್ರ ಅಜ್ಜಿಗೆ ಕಾಲ್ ಮಾಡ್ತಾನೆ. ಕಾಲ್ ಮಾಡ್ಬಿಟ್ಟು ಹೇಳ್ತಾನೆ, ಒಂದು ರಾಣಿ ಆಗಿ ಕೂಡ ನೀನು ಇಷ್ಟು ಕಷ್ಟಗಳನ್ನ ಫೇಸ್ ಮಾಡಿದ್ಯಾ, ನಾನು ನಿನ್ ಹಕ್ಕಲ್ಲಿ ಏನೇನು ಇದೆಯೋ ಎಲ್ಲ ನಿಂಗೆ ವಾಪಸ್ ತಂದು ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾನೆ. ನಮ್ಮ ತಾತನ್ನ ನಿನ್ ಕಣ್ ಮುಂದೆ ಬಂದು ನಿಲ್ಲಿಸ್ತೀನಿ ಅಂತ ಒಂದು ಪ್ರಾಮಿಸ್ ಮಾಡ್ಬಿಟ್ಟು ಅಲ್ಲಿಂದ ಅವರು ಮತ್ತೆ ಅವನ ಫ್ರೆಂಡ್ಸ್ ಎಲ್ಲ ಅವನ್ನ ಹುಡ್ಕೋದಿಕ್ಕೆ ಹೋಗ್ತಾರೆ ಒಂದು ಅರಮನೆಗೆ. ಆದ್ರೆ ಇವಾಗ ಅದು ಅರಮನೆ ಆಗಿರ್ಲಿಲ್ಲ, ಒಂದು ಮೇಜ್ ಆಗಿತ್ತು. ಅಲ್ಲಿ ಹೋದ್ಮೇಲೆ ರಾಧಾ ಸಾಬು ತುಂಬಾ ಜೋರಾಗಿ ಕಿರಿಸ್ತಾನೆ.
ನಮ್ಮ ಅಜ್ಜಿಗೆ ನೀನು ತುಂಬಾನೇ ಕಷ್ಟ ಕೊಟ್ಟಿದ್ಯಾ, ಅವಳಿಗೆ ನೆರಳಿಸಿದ್ಯಾ, ಒಬ್ಬ ರಾಣಿ ಆಗಿದ್ರು ಕೂಡ ನಿನ್ ಮುಂದೆ ಅವಳು ಸ್ಲೇವ್ ತರ ಬಿಹೇವ್ ಮಾಡ್ತಾ ಇದ್ಲು. ಅವಳಿಗೆ ಅವಳ ಪಾಲಿಗೆ ಸಿಗ್ಬೇಕಾದ್ರೆ ಎಲ್ಲ ಒಂದು ಆಸ್ತಿನ ಅವಳ ಪಾದಕ್ಕೆ ತಂದು ಇಡ್ತೀನಿ, ನೋಡ್ತಾ ಇರು ಅಂತ ಅವನು ಚಾಲೆಂಜ್ ಮಾಡ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ಒಬ್ಬ ಕಂಪೌಂಡರ್ ನಾವು ಅಲ್ಲಿ ನೋಡ್ತೀವಿ. ಅವನು ತುಂಬಾನೇ ಹೆದರ್ಕೊಂಡಿರ್ತಾನೆ. ಅವನು ಅವ್ರ ಕೂಗೋದನ್ನ ಕೇಳಿಸ್ಕೊಂಡು ಅಲ್ಲಿ ಬರ್ತಾನೆ. ಬಂದ್ಬಿಟ್ಟು ಇನ್ನೊಂದು ಸ್ಟೋರಿ ಹೇಳ್ತಾನೆ. ಅವ್ರ ತಾತನ್ ಸಾವು ಒಂದು ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ ಆಲ್ರೆಡಿ ಆಗಿದೆ. ಹೆಣ ನೋಡಕ್ಕೂ ಯಾರು ಬಂದಿರ್ಲಿಲ್ಲ, ಒಂಟಿಯಾಗಿತ್ತು. ನಿಮ್ ತಾತನ್ ಬೂದಿನ ನಾನು ಅಲ್ಲೇ ಇಟ್ಟಿದ್ದೆ, ಯಾರನ್ನ ಬಂದ್ರೆ ತಗೊಂಡ್ ಹೋಗ್ತಾರೆ ಅಂತ. ಆದ್ರೆ ಹೆಣದ ಪಾಕೆಟ್ ಅಲ್ಲಿ ತುಂಬಾನೇ ದುಡ್ಡಿತ್ತು, ಅದನ್ನ ನಾನು ತಗೊಂಡೆ. ಅದಕ್ಕೋಸ್ಕರ ನಿಮ್ ತಾತ ನನ್ನ ಇಲ್ಲಿ ಬಂದಿ ಮಾಡ್ಬಿಟ್ಟಿದ್ದಾನೆ, ನನಗೆ ತುಂಬಾನೇ ಟಾರ್ಚರ್ ಕೊಟ್ಟಿದ್ದಾನೆ. ಅವ್ನು ನನಗೆ ಆ ತರ ಮಾಡ್ದ. ಇನ್ನ ನೀವು ಹೇಳ್ತಾ ಇದ್ದೀರಾ ಎಲ್ಲ ದುಡ್ಡನ್ನು ತಗೊಂಡ್ ಹೋಗ್ತೀನಿ ಅಂತ. ಅವ್ನು ನಿಮಗ್ ಬಿಡೋದೇ ಇಲ್ಲ, ಚಾನ್ಸೇ ಇಲ್ಲ ಅಂತ ಅವನು ಹೇಳ್ತಾನೆ. ಆದ್ರೆ ಆ ಕಂಪೌಂಡರ್ ಹೇಳಿದ್ ಯಾವುದೇ ಮಾತನ್ನ ಅವನು ತಲೆ ಕೆಡಿಸ್ಕೊಳ್ಳಲ್ಲ. ರಾಜಸಾಬು ಇವಾಗ ಅದೇ ರೂಮಿಗೆ ಹೋಗ್ತಾನೆ, ಯಾವ ರೂಮಲ್ಲಿ ಆಸ್ತಿ ಇತ್ತಲ್ಲ ಆ ರೂಮಿಗೆ. ಅವನ ಜೊತೆ ಭೈರವಿ ಕೂಡ ಇರ್ತಾಳೆ, ಮತ್ತೆ ಅವನ ಮಾಮ ಕೂಡ ಇರ್ತಾನೆ. ಅವನು ದುಡ್ಡನ್ನ ಇನ್ನೇನು ತಗೋಬೇಕು ಅಷ್ಟೊತ್ತಿಗೆ ಅವನ ತಾತ ಬಂದ್ಬಿಡ್ತಾನೆ. ಅದು ಒಂಥರ ವಿಚಿತ್ರ ರೂಪದಲ್ಲಿ. ಅವನು ಇವಾಗ ದೆವ್ವ ಆಗ್ಬಿಟ್ಟಿದ್ದಾನೆ. ಅವನ್ ಬಂದ್ ಹೇಳ್ತಾನೆ, ಈ ಒಂದು ಅರಮನೆ ನನ್ನ ಬಾಡಿ, ಮತ್ತೆ ಅದರಲ್ಲಿರೋ ದುಡ್ಡು ನನ್ನ ಹೃದಯ. ನಾನ್ ಸತ್ತಾದ್ಮೇಲೆ ಯಾರು ವಾರಿಸ ಆಗ್ಲಿಲ್ಲ, ಅದಕ್ಕೋಸ್ಕರ ನೀವು ಏನು ಮಾಡೋದಿಕ್ಕಾಗಲ್ಲ ಅಂತ ಹೇಳ್ತಾನೆ. ಈ ಒಂದು ಸೀನ್ ನೋಡ್ಬಿಟ್ಟು ಎಲ್ರು ಹೆದರ್ಕೊಂಡ್ಬಿಡ್ತಾರೆ, ಅವರೆಲ್ಲ ಓಡೋಗ್ಬಿಡ್ತಾರೆ. ಆದ್ರೆ ಎಲ್ಲೂ ಎಕ್ಸಿಟ್ ಸಿಗೋದಿಲ್ಲ. ಅವಾಗ ಕಂಪೌಂಡರ್ ಹೇಳ್ತಾನೆ, ನಾನು ತುಂಬಾ ದಿವಸದಿಂದ ಎಕ್ಸಿಟ್ ಹುಡುಕಕ್ಕೆ ಟ್ರೈ ಮಾಡ್ತಾನೆ ಇದ್ದೀನಿ, ಆದ್ರೆ ಈ ಒಂದು ಅರಮನೆಯಿಂದ ಎಕ್ಸಿಟ್ ಇಲ್ಲ ಅಂತ ಅವನಿಗೆ ಹೆದರ್ಸ್ತಾರೆ. ನಾನು ಎಷ್ಟೊಂದ್ಸಲಿ ಎಕ್ಸಿಟ್ ಆಗೋಕೆ ಟ್ರೈ ಮಾಡಿದೀನಿ, ಆದ್ರೆ ಇನ್ನೇನ್ ಎಕ್ಸಿಟ್ ಆಗ್ಬೇಕು, ಹೊರಗೆ ಹೋಗ್ಬೇಕು ಅಷ್ಟೊತ್ತಿಗೆ ಎಲ್ಲಿಂದನೂ ಟ್ರೈನ್ ಬಂದ್ಬಿಡುತ್ತೆ, ರೂಮು ಇಲ್ಲಿಂದ ಅಲ್ಲಿ ಹೋಗ್ಬಿಡುತ್ತೆ. ಸೊ ಒಂಥರ ವಿಚಿತ್ರ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಅವಾಗಿಂದ ನಾನು ಟ್ರೈನು ಮಾಡ್ತಾ ಇಲ್ಲ ಇಲ್ಲಿಂದ ಹೊರಗೆ ಹೋಗಕ್ಕೆ ಅಂತ ಹೇಳ್ತಾನೆ. ಮತ್ತೆ ಈಗ ಮುಂದೆ ಹೋಗ್ತಾ ಹೋಗ್ತಾ ತುಂಬಾ ಕಾಮಿಡಿ ಸೀನ್ಸ್ ಕೂಡ ಈ ಮೂವಿಯಲ್ಲಿ ಇದೆ. ತುಂಬಾನೇ ಲವ್ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಬೆಸ್ಸಿ ಬರ್ತಾಳೆ, ಆಮೇಲೆ ಭೈರವಿಯನ್ನು ಅಲ್ಲೇ ಇರ್ತಾಳೆ, ಆಮೇಲೆ ಅವಳ ಮನೆ ಮುಂದೆ ಒಬ್ಳು ಇರ್ತಾಳಲ್ಲ ಅವಳು ಕೂಡ ಇಲ್ಲಿ ಬಂದ್ಬಿಡ್ತಾಳೆ. ಸೊ ತುಂಬಾನೇ ಕಾಮಿಡಿ ಆಂಗಲ್ಸ್ ಕೂಡ ಇದಿರುತ್ತೆ. ಆದ್ರೆ ಅದೆಲ್ಲ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗಲ್ಲ, ತುಂಬಾನೇ ಲೇಟ್ ಆಗುತ್ತೆ ಅಂತ ವಾಪಸ್ ಸ್ಟೋರಿಗೆ ಬರ್ತೀನಿ. ರಾಜಾ ಸಾಬು ಗಂಗರಾಜ್ಗೆ ಫೋನ್ ಮಾಡ್ಬಿಟ್ಟು ಹೇಳ್ತಾನೆ, ಅಜ್ಜಿನ ಕರ್ಕೊಂಡು ಜಲ್ದಿ ನರಸಾಪುರ ಫಾರೆಸ್ಟಿಗೆ ಬಾ, ಯಾಕಂದ್ರೆ ತಾತ ಸಿಕ್ಕಿದರೆ ಅಜ್ಜಿನ ನೋಡ್ಬೇಕಂತೆ, ತುಂಬಾನೇ ಕ್ರಿಟಿಕಲ್ ಇದೆ ಕಂಡೀಷನ್ ಅಂತ ಹೇಳಿ ಫೋನ್ ಇಡ್ತಾನೆ. ಗಂಗರಾಜು ರಾಜಸಾಬಿನ ಅಜ್ಜಿ ಹತ್ರ ಹೋಗ್ತಾನೆ, ಅವಳನ್ನ ಕರ್ಕೊಂಡು ನರಸಾಪುರ ಫಾರೆಸ್ಟಿಗೆ ಹೋಗೋದಿಕ್ಕೆ. ಆದ್ರೆ ಅವನು ಬರ್ತಾ ಇರೋದನ್ನ ಅವಳು ನೋಡ್ತಾಳೆ. ನೋಡಿದ ತಕ್ಷಣ ಅವಳಿಗೆ ತುಂಬಾನೇ ಸಿಟ್ಟು ಬರುತ್ತೆ, ಬಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಯಾಕಂತಂದ್ರೆ ಈಗ್ಲೂ ಕೂಡ ಅವನ ತಾತನ ಒಂದು ವರ್ಷದಲ್ಲಿ ಗಂಗಾದೇವಿ ಇರ್ತಾಳೆ. ಗಂಗರಾಜು ರಾಜಸಾಬಿನ ಅಜ್ಜಿಗೆ ಹೇಳ್ತಾನೆ, ಅಮ್ಮ ನಾನ್ ನಿಮಗೆ ಏನ್ ಹೇಳಿದ್ರು ಕೂಡ ನೀವು ಅರ್ಥ ಮಾಡ್ಕೊಳ್ಳೋ ಸಿಚುವೇಶನ್ ಇವಾಗ ನೀವು ಇಲ್ಲ, ದಯವಿಟ್ಟು ನನ್ನ ಜೊತೆ ಬನ್ನಿ. ಯಾಕಂತಂದ್ರೆ ರಾಜಸಭೆನ ಕಾಲ್ ಬಂದಿತ್ತು, ನಿಮ್ಮ ಗಂಡ ಸಿಕ್ಕಿದ್ದಾರೆ, ಅವ್ರು ತುಂಬಾನೇ ಕ್ರಿಟಿಕಲ್ ಕಂಡೀಷನ್ ಇದಾರೆ, ನೀವು ನೋಡ್ಬೇಕಂತೆ ಅಂತ ಹೇಳ್ತಾನೆ. ಅದನ್ನ ಕೇಳಿಸ್ಕೊಳ್ತಿದ್ದಂಗೆನೆ ಅವ್ರ ಅಜ್ಜಿಗೆ ತುಂಬಾನೇ ಬೇಡ್ಕೊತಾಳೆ ದೇವರಿಗೆ, ನನ್ ಗಂಡಿಗೆ ಏನು ಆಗ್ಬಾರ್ದು ಅಂತ. ಅದಾಗ್ತಿದ್ದಂಗೆನೆ ಅವಳಿಗೆ ಸ್ಟ್ರೋಕ್ ಆಗ್ಬಿಡುತ್ತೆ. ಗಂಗರಾಜು ಅವಳನ್ನ ಕರ್ಕೊಂಡು ಹಾಸ್ಪಿಟ್ಲ್ ಹೋಗಿ ಅಡ್ಮಿಟ್ ಮಾಡ್ತಾನೆ. ಅವನ ಅಜ್ಜಿ ಅಡ್ಮಿಟ್ ಆಗಿರೋ ವಿಷಯ ರಾಜಸಾಬಿಗೆ ಫೋನ್ ಮಾಡಿ ತಿಳಿಸ್ತಾನೆ ಗಂಗರಾಜುಗೆ ಹೇಳ್ತಾನೆ, ರಾಜಸಾಬು ನಾನ್ ನಿನಗೆ ಯಾವಾಗ ಹೇಳಿದ್ದೆ ಅಜ್ಜಿನ ಕರ್ಕೊಂಡು ಇಲ್ಲಿಗೆ ಬಾ ಅಂತ. ಅವನು ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನಿಗೆ ಅರ್ಥ ಆಗುತ್ತೆ, ನಾನು ಕೂಡ ವರ್ಷದಲ್ಲಿದ್ದೀನಿ ಇವಾಗ ನಮ್ ತಾತಂದು ಅಂತ ಅವನು ರಿಯಲೈಸ್ ಮಾಡ್ಕೋತಾನೆ. ಸೊ ಅಜ್ಜಿನ ಕರ್ಕೊಂಡ್ಬಿಟ್ಟು ನರಸಾಪುರ ಫಾರೆಸ್ಟಿಗೆ ಬಾ ಅಂತ ರಾಜಸಾಬ್ ಹೇಳಿಲ್ಲ. ಆಕ್ಚುಲಿ ರಾಜಸಾಬಿನ ತಾತ ಅವನ ಹತ್ರ ಹೇಳ್ಸಿರೋದು ಹಿಪ್ನೋಟೈಸ್ ಮಾಡ್ಬಿಟ್ಟು. ಇವಾಗ ಸೀನ್ ಶಿಫ್ಟ್ ಆಗುತ್ತೆ. ನಾವಿಲ್ಲಿ ನೋಡ್ಬೋದು, ಬೆಸ್ಸಿ ಅವನು ಸೈಕಾಲಜಿಸ್ಟ್ ನ ಕರೆಸ್ತಾಳೆ. ಅವ್ನು ಏನ್ ಮಾಡ್ತಾನೆ ಅಂತಂದ್ರೆ, ಅವನು ಎಕ್ಸೋಸಿಸಮ್ ಪರ್ಫಾರ್ಮ್ ಮಾಡ್ಲಿಲ್ದಂಗೆನೆ ಜನಗಳ ಒಳಗಿಂದ ಭೂತನ ಬಿಡಿಸ್ತಾನೆ. ಆ ಸೈಕಾಲಜಿಸ್ಟ್ ಈ ಒಂದು ಮನೆಗೆ ಎಂಟರ್ ಆಗ್ತಾನೆ. ಎಂಟರ್ ಆಗಿದ ತಕ್ಷಣ ನೋಟಿಸ್ ಮಾಡ್ತಾನೆ, ಈ ಒಂದು ಮನೆಯಲ್ಲಿ ಫಿಲಾಸಫಿಕಲ್ ವಸ್ತು ಇದೆ, ಸೈಕಲಾಜಿಕಲ್ ವಸ್ತು ಇದೆ, ಇಲ್ಯುಮಿನಾಟಿ ವಸ್ತು ಇದೆ. ಅವನಿಗೆ ರಿಯಲೈಸ್ ಆಗುತ್ತೆ, ನಾನು ಯಾರನ್ನ ಒಂದು ಟಕ್ಕರ್ನ ಮಾಡ್ತಾ ಇದೀನಲ್ಲ ಅವನು ಮಾಮೂಲಿ ಮನುಷ್ಯ ಅಂತೂ ಅಲ್ಲೇ ಅಲ್ಲ, ಅವನಿಗೆ ಎಲ್ಲಾದ್ರದ್ದು ನಾಲೆಜ್ ಇದೆ ಅಂತ ಅವನು ರಿಯಲೈಸ್ ಮಾಡ್ಕೋತಾನೆ. ಅವನಿಗೆ ಅರ್ಥ ಆಗುತ್ತೆ, ರಾಜಸಾಬಿನ ತಾತ ಎಲ್ಲರಿಗೂ ವಶಪಡಿಸ್ಕೊತಾ ಇದ್ದಾನೆ. ಅವನು ಏನ್ ಮಾಡ್ಬೇಕಂತ ಇದನೋ ಎಲ್ಲರ ಹತ್ರನೂ ಅದನ್ನೇ ಮಾಡಿಸ್ತಾ ಇದ್ದಾನೆ. ಆದ್ರೆ ಅವ್ರಿಗೆ ಅದು ಅರ್ಥನೇ ಆಗ್ತಾ ಇಲ್ಲ. ಆ ಒಂದು ಸೋಲ್ ನ ಅವನು ವೀಕ್ ಮಾಡ್ತಾ ಇದ್ದಾನೆ. ಇವಾಗ ಆ ಸೈಕಾಲಜಿಸ್ಟ್ ರಾಜಸಾಬಿಗೆ ಹೇಳ್ತಾನೆ, ಕಣ್ಣು ಮುಚ್ಕೊಂಡು ಮೆಡಿಟೇಟ್ ಮಾಡು ಅಂತ, ನಿನಗೇನ್ ಕಾಣುತ್ತೋ ಅದು ನನಗೆ ಹೇಳು ಅಂತ ಹೇಳ್ತಾನೆ. ರಾಜಸಾಬ್ ಹೇಳ್ತಾನೆ, ನನಗೆ ಸ್ಟಾರ್ಟಿಂಗ್ ಅಂತೂ ಚೆನ್ನಾಗಿ ಕಾಣಿಸ್ತಾ ಇತ್ತು, ಎಲ್ಲ ಒಳ್ಳೊಳ್ಳೆ ಮೆಮೊರೀಸ್ ಕಾಣಿಸ್ತಾ ಇತ್ತು. ಆದ್ರೆ ಸಡನ್ ಆಗಿ ಎಲ್ಲ ಮೆಮೊರೀಸ್ ಚೇಂಜ್ ಆಗ್ಬಿಡ್ತು. ಸಡನ್ ಆಗಿ ರಕ್ತದಿಂದ ತುಂಬಿಕೊಂಡಿರೋ ಒಂದು ರೂಮು ಮತ್ತೆ ಈ ಒಂದು ಅರಮನೆ ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ಒಂದು ಬಾವಿ, ಆ ಬಾವಿ ಒಳಗಡೆ ಅವನ ತಾತ ಎಲ್ರಿಗೂ ಸಾಯಿಸ್ತಾ ಇರೋದು. ಈ ಒಂದು ಬ್ಯಾಡ್ ಮೆಮೊರಿಯಿಂದ ಯಾವಾಗ ಅವನು ಕಂಟ್ರೋಲ್ ತಗೋಬೇಕು, ಹೊರಗೆ ಬರ್ಬೇಕು ಅಂತ ಟ್ರೈ ಮಾಡ್ತಾ ಇದ್ನೋ, ವಾಪಸ್ ಕಂಟ್ರೋಲ್ ತಗೋತಾ ಇದ್ರು ಅವನ ತಾತ. ಆದ್ರೆ ಆ ಸೈಕಾಲಜಿಸ್ಟ್ ಹೆಲ್ಪ್ ಇಂದ ಇವಾಗ ಆ ಒಂದು ಕನೆಕ್ಷನ್ ಬ್ರೇಕ್ ಆಗುತ್ತೆ. ರಾಧಾಸಾಬು ಅವನ ತಾತನ ಒಂದು ವಶದಿಂದ ಹೊರಗೆ ಬರ್ತಾನೆ. ಆದ್ರೆ ರಾಧಾಸಾಬಿನ ತಾತ ತುಂಬಾನೇ ಸ್ಟ್ರಾಂಗ್ ಇದ್ದ. ಆ ಒಂದು ಸೈಕಾಲಜಿಸ್ಟ್ ನ ಅವನು ಸೋಲ್ಸ್ಬಿಟ್ಟ. ಸೊ ಇವಾಗ ಮತ್ತೆ ಎಲ್ರು ಯಾರ್ದ ಸಪೋರ್ಟ್ ಇಲ್ದಂಗೆ ಒಬ್ರೇ ಗೆಲ್ಬೇಕಾಗಿರುತ್ತೆ.
ಇನ್ನೊಂದ್ ಕಡೆ ರಾಧಾ ಸಾಬಿನ ಅಜ್ಜಿ ಅಂದ್ರೆ ಗಂಗಾದೇವಿಯ ಒಂದು ಹೆಲ್ತ್ ಅಪ್ಸೆಟ್ ಆಗ್ತಾನೆ ಇತ್ತು. ರಾಧಾ ಸಾಬ್ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾನೆ. ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಅವ್ರ ಅಜ್ಜಿನ ನೋಡ್ತಾನೆ. ಆದ್ರೆ ರಿಯಲ್ ಆಗಿ ಅದಾಗ್ತಾ ಇರಲ್ಲ. ಇದೆಲ್ಲ ಒಂದು ಸೀನು ಅವನ ತಾತ ಅವನಿಗೆ ತೋರಿಸ್ತಾ ಇರ್ತಾನೆ. ಇವಾಗ ಅವನ್ ತಾತ ರಾಧಾ ಸಾಬಿಗೆ ಹೇಳ್ತಾನೆ, ನಿಮ್ ಅಜ್ಜಿದು ನಾರ್ಮಲ್ ಡೆತ್ ಆದ್ರೆ ನಾನ್ ಮತ್ತೆ ವಾಪಸ್ ಹುಟ್ಟುತ್ತೀನಿ. 6 ವರ್ಷ ಆದ್ಮೇಲೆ ಎಲ್ಲ ಆಸ್ತಿ ನನ್ ಪಾಲಾಗುತ್ತೆ. ಯಾಕಂತಂದ್ರೆ ಮುಂಚೆ ನಾನು ವಯಸ್ಸಾಗ್ಬಿಟ್ಟಿತ್ತು, ನನಗೆ ಈ ತರನೇ ಆಗ್ಬೇಕು ಅಂತ ನಾನು ನನ್ ಬಾಬಾ ಹತ್ರ ಮಾತಾಡಿದ್ದೆ. ಇವತ್ತು ಅದೇ ರಾತ್ರಿ, ಇವತ್ತು ನಿಮ್ಮ ಅಜ್ಜಿ ಸಾಯ್ತಾಳೆ, ನಾನು ಮತ್ತೆ ಹುಟ್ಟುತ್ತೀನಿ, ಇದೆಲ್ಲ ಆಗುತ್ತೆ ಅಂತ ಅವನು ರಾಧಾ ಸಾಬಿಗೆ ಹೇಳ್ತಾನೆ. ಇವಾಗ ರಾಧಾ ಸಾಬು ಎಲ್ರಿಗೂ ಹೊರಗೆ ಕಳಿಸ್ಬಿಟ್ಟು ಅವನ ಒಬ್ನೇ ಮಾತ್ರ ಆ ಒಂದು ಅರಮನೆ ಒಳಗೆ ಹೋಗ್ತಾನೆ. ಒಂದು ಬೆಂಕಿ ಕಡ್ಡಿನ ತಗೊಂಡ್ಬಿಟ್ಟು ಎಲ್ಲ ಒಂದು ಸಂಪತ್ತನ್ನ ಬೆಂಕಿ ಹಚ್ಚೋದಿಕ್ಕೆ ಯೋಚನೆ ಮಾಡ್ತಾನೆ. ಅವನು ಆ ಎಲ್ಲ ಸಂಪತ್ತನ್ನು ಬೆಂಕಿ ಹಚ್ತಾನೆ, ಸುಡ್ತಾನೆ. ಆದ್ರೆ ಮತ್ತೆ ಅವನಿಗೆ ಅರ್ಥ ಆಗುತ್ತೆ ಇದು ರಿಯಲ್ ಅಲ್ಲ. ಅವನು ಒಂದು ಇಲ್ಯೂಷನ್ ಒಳಗಿರ್ತಾನೆ. ಆ ಇಲ್ಯೂಷನ್ ಅಲ್ಲಿ ಮತ್ತೆ ಅವನ ತಾತ ಅವನಿಗೆ ತೋರಿಸ್ತಾ ಇರ್ತಾನೆ, ಅವನು ಬೆಂಕಿ ಹಚ್ಚಿದ್ದು ಸಂಪತ್ತಿಗಲ್ಲ, ಅವನ ಅಜ್ಜಿಗೆ. ಸೊ ಈ ಸೀನ್ ನೋಡಿ ನಮಗೆ ಅರ್ಥ ಆಗುತ್ತೆ ಅವನ ಕಂಟ್ರೋಲ್ ಇನ್ನ ತಪ್ಪಿಲ್ಲ. ಆ ಕಂಟ್ರೋಲ್ ತಪ್ಪಿದೆ ಅಂತ ಅನ್ಕೊಂಡಿದ್ದು ಕೂಡ ಒಂದು ಇಲ್ಯೂಷನ್. ಈಗಲೂ ಕೂಡ ರಾಧಾ ಸಾಬಿನ ತಾತ ಅವನ ಮೇಲೆ ಕಂಟ್ರೋಲ್ ಇಟ್ಟಿದ್ದ. ಸೊ ಇದೆಲ್ಲ ಗೊತ್ತಾಗ್ಬಿಟ್ಟು ರಾಧಾ ಸಾಬ್ಗೆ ತುಂಬಾನೇ ಬೇಜಾರಾಗ್ಬಿಟ್ಟಿತ್ತು. ಅವನು ತುಂಬಾನೇ ಹೆಲ್ಪ್ಲೆಸ್ ಫೀಲ್ ಮಾಡ್ತಾ ಇದ್ದ. ಇವಾಗ ರಾಧಾ ಸಾಬಿಗೆ ಒಂದು ನೆನಪಾಗುತ್ತೆ, ಸೈಕಾಲಜಿಸ್ಟ್ ಹೇಳಿದ್ದು. ಸೈಕಾಲಜಿಸ್ಟ್ ಹೇಳಿರ್ತಾನೆ, ಅವನನ್ನ ನಾವು ಸೋಲ್ಸ್ಬೇಕಂದ್ರೆ ನಮ್ಮನ್ನ ನಾವೇ ಹಿಪ್ನೋಟೈಸ್ ಮಾಡ್ಕೋಬೇಕು, ನಮ್ಮ ಒಳಗೆ ನಾವೇ ಡೀಪ್ ಹೋಗ್ಬಿಟ್ಟು ನಾವು ಸ್ಟ್ರಾಂಗ್ ಆಗ್ಬೇಕು ಅನ್ನೋ ಒಂದು ಮಾತು ಅವನಿಗೆ ನೆನಪಾಗುತ್ತೆ. ಅವನು ಅದೇ ಮಾಡ್ತಾನೆ. ಅವನು ಮೆಡಿಟೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕಣ್ಮುಚ್ಕೊಂಡು ಅವನ ಒಂದು ಅಜ್ಜಿ ಬಗ್ಗೆ ಯೋಚನೆ ಮಾಡ್ತಾನೆ. ಅವಳು ದೇವಗಿರಿಯ ರಾಣಿ ಆಗಿದ್ಲು. ಬಹಳ ಪ್ರಯತ್ನಗಳ ನಂತರ ಅವನಿಗೆ ಆ ಒಂದು ಆತ್ಮ ಕನೆಕ್ಟ್ ಆಗುತ್ತೆ. ಇವಾಗ ರಾಧಾ ಸಾಬಿಗೆ ಅವನ ಅಜ್ಜಿಯ ಒಂದು ಸ್ಪಿರಿಟ್ ಹೆಲ್ಪ್ ಮಾಡ್ತಾ ಇದೆ. ಆ ಸ್ಪಿರಿಟ್ ಹೇಳುತ್ತೆ ಅವನ್ನ ಸಾಯಿಸ್ಬೇಕು, ಅವನ ಒಂದು ಮಟ್ಟ ಹಾಕ್ಬೇಕು, ಅದು ನಿನ್ ಕೈಯಿಂದ ಮಾತ್ರ ಸಾಧ್ಯ ಅಂತ. ಇದನ್ನ ಹೇಳ್ಬಿಟ್ಟು ಅವನಿಗೆ ಒಂದು ಸೂಪರ್ ಪವರ್ ನ ಅವಳು ಪ್ರದಾನ ಮಾಡ್ತಾಳೆ. ಆ ಒಂದು ಸೂಪರ್ ಪವರ್ ನ ಶಕ್ತಿನ ಯೂಸ್ ಮಾಡ್ಬಿಟ್ಟು ಅವನು ಎಲ್ಲ ಸಂಪತ್ನ ಮತ್ತೆ ಆ ಒಂದು ಅರಮನೆನ ಬೆಂಕಿ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವಾಗ ತಾತನ ಸೂಪರ್ ಪವರ್ ಅವನ ಮೊಮ್ಮಗನ್ ಸೂಪರ್ ಪವರ್ ಮುಂದೆ ಹೆಲ್ಪ್ಲೆಸ್ ಆಗ್ತಿರುತ್ತೆ. ಅವನ್ ಯಾವುದೇ ಒಂದು ಟೆಕ್ನಿಕ್ಸ್ ಇವಾಗ ಹೆಲ್ಪ್ ಮಾಡ್ತಾ ಇರಲ್ಲ. ಅವಾಗ ತಕ್ಷಣ ಅವನ ತಾತ ಅವನ ಗುರುನ ನೆನೆಸ್ಕೋತಾನೆ, ತಾಂತ್ರಿಕನ್ನ ನೆನೆಸ್ಕೊಂಡ್ಬಿಟ್ಟು, ನೀನು ನನ್ನ ಒಳಗೆ ಪ್ರವೇಶ ಮಾಡು, ನನ್ನ ಒಂದು ಕಂಟ್ರೋಲ್ ನೀನ್ ತಗೋ, ಅವಾಗಲೇ ನಾನು ಇವನ್ನ ಸೋಲ್ಸಕ್ಕಾಗೋದು ಅಂತ ಹೇಳ್ತಾನೆ. ಅದಕ್ಕೆ ತಾಂತ್ರಿಕ ಹೇಳ್ತಾನೆ, ರಾಧಾ ಸಾಬು ಇವಾಗ ಎಲ್ಲ ಇಂದ್ರಿಯಗಳ ಜೊತೆ ಕನೆಕ್ಟ್ ಆಗಿದ್ದಾನೆ. ಇನ್ ಸ್ವಲ್ಪ ಹೊತ್ತಲ್ಲಿ ದೇವರು ಕೂಡ ಇವನಿಗೆ ಹೆಲ್ಪ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ. ಅದಕ್ಕಿಂತ ಮುಂಚೆ ಇವನ್ನ ಸಾಯಿಸ್ಬೇಕು ಅಂತ ತಾತಂಗೆ ಹೇಳ್ತಾನೆ. ಇವಾಗ ಆ ತಾಂತ್ರಿಕ ತಾತನ ಮೈಯಲ್ಲಿ ಪ್ರವೇಶ ಆಗ್ತಾನೆ. ಪ್ರವೇಶ ಆಗ್ತಿದ್ದಂಗೆನೆ ಇವಾಗ ಆ ತಾತ ಒಂದು ದೊಡ್ಡ ದಾನವನಾಗಿ ಕಾಣಿಸ್ಕೋತಾನೆ. ಅವನು ತುಂಬಾನೇ ದೊಡ್ಡ ರಾಕ್ಷಸ ಆಗಿರ್ತಾನೆ. ಅವನಿಗೆ ಸೋಲ್ಸೋದು ಇಂಪಾಸಿಬಲ್ ಅಂತ ಅನ್ಸುತ್ತೆ. ಅವ ಒಂದು ರಾಕ್ಷಸ ಆ ರಾಧಾ ಸಾಬ್ನ ಹಿಡ್ಕೊಂಡ್ಬಿಡ್ತಾನೆ. ಇವಾಗ ಆ ದಾನವ ರಾಧಾ ಸಾಬ್ಗೆ ತುಂಬಾನೇ ಹೊಡಿತಾ ಇರ್ತಾನೆ. ಇವಾಗ ರಾಧಾ ಸಾಬು ಅಜ್ಜಿ ಹತ್ರ ಇನ್ನೂ ಸ್ವಲ್ಪ ಹೆಲ್ಪ್ ಕೇಳಿದಾಗ ಆ ಅಜ್ಜಿ ಕಂಪ್ಲೀಟ್ ಪವರ್ ನ ಅವನಿಗೆ ಕೊಟ್ಬಿಡ್ತಾಳೆ. ಇವಾಗ ಎಲ್ಲಾ ಇಂದ್ರಿಯಗಳು ಅನ್ಲಾಕ್ ಆಗ್ಬಿಡುತ್ತೆ. ಇವಾಗ ದೇವರು ಕೂಡ ರಾಧಾ ಸಾಬಿಗೆ ಹೆಲ್ಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಒಂದು ಸೀನ್ ಫ್ರೇಮ್ ಸ್ಟಾರ್ಟ್ ಆಗ್ತಿದ್ದಂಗೆನೆ ರಾಧಾ ಸಾಬು ಆ ಒಂದು ದಾನವನ್ನ ಸಾಯಿಸ್ಬಿಡ್ತಾರೆ. ಸೊ ಈ ಒಂದು ಕಂಪ್ಲೀಟ್ ಸೀಕ್ವೆನ್ಸ್ ನ VFX ತುಂಬಾನೇ ಟಾಪ್ ನಾಚ್ ಅಲ್ಲಿ ಇತ್ತು. ಇವಾಗ ಸೀನ್ ಶಿಫ್ಟ್ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನೋಡ್ತೀವಿ, ಇವಾಗ ಗಂಗಾ ಹತ್ರ ರಾಧಾ ಸಾಬಿನ ತಾತನ ಶ್ರಾದ್ದ ಇತ್ತು. ಅವರು ಅಜ್ಜಿನ ಅಲ್ಲಿ ಕರೆಸ್ಕೋತಾರೆ. ಎಲ್ರಿಗೂ ಭಯ ಆಗ್ತಾ ಇತ್ತು ಅಜ್ಜಿ ಯಾವ ತರ ರಿಯಾಕ್ಟ್ ಮಾಡಬಹುದು ಇವೆಲ್ಲ ನೋಡಿ ಅಂತ. ಆದ್ರೆ ಅಜ್ಜಿ ಯಾವ್ದೇ ರಿಯಾಕ್ಷನ್ ಕೊಡ್ಲಿಲ್ಲ. ಅವಳು ಕೇಳ್ಬಿಟ್ರು ಇದು ಯಾರು ಅಂತ. ಸೊ ಈಗ ನಮಗೆ ಇಲ್ಲಿ ಅರ್ಥ ಆಗುತ್ತೆ ಅಜ್ಜಿ ಈ ಒಂದು ವಿಷಯ ಕೂಡ ಮರ್ತು ಬಿಟ್ಟಿದ್ದಾಳೆ ಅಂತ. ಈಗ ಇನ್ನ ಮೂವಿಯಲ್ಲಿ 3 ಹುಡುಗಿಯರಿದ್ದಾರೆ, 3 ಹೀರೋಯಿನ್ಸ್ ಇದ್ದಾರೆ. ಅವರು ಒಬ್ಬ ಹೀರೋ ಅಂದ್ರೆ ರಾಧಾ ಸಾಬ್ ಮೇಲೆ ತುಂಬಾನೇ ಪ್ರೀತಿಯಲ್ಲಿ ಪಾಗಲಾಗಿದ್ದಾರೆ. ಈಗ ರಾಧಾ ಸಾಬು ಯಾರಿಗೆ ಸಿಗ್ತಾರೆ ನೋಡೋಣ. ಅದು ಯೋಚನೆ ಮಾಡ್ತಿದ್ದಂಗೆನೆ ಈಗ ಸೀನ್ ಶಿಫ್ಟ್ ಆಗುತ್ತೆ. ರಾಧಾ ಸಾಬು ಒಂದ್ ಕಡೆ ಹೋಗ್ತಾರೆ. ಅಲ್ಲಿ ಸರ್ಕಸ್ ಆಗ್ತಾ ಇರುತ್ತೆ. ಅಲ್ಲಿ ಒಬ್ಬ ವಿಚಿತ್ರವಾದ ವ್ಯಕ್ತಿ ಜೋಕರ್ನ ವೇಷ ಹಾಕೊಂಡು ಹ್ಯಾಮರ್ ನ ತಗೊಂಡು ಒಂದು ವಸ್ತುಗೆ ಹೊಡಿತಾ ಇದ್ದ. ಅವನು ನೋಡೋದಿಕ್ಕೆ ಬೇರೆ ಯಾರ ತರನೂ ಅಲ್ಲ, ಥೇಟ್ ರಾಧಾ ಸಾಬ್ ತರನೇ ಕಾಣ್ತಾ ಇದ್ದ. ಇಲ್ಲಿಗೆ ಮೂವಿನ ಎಂಡ್ ಮಾಡ್ತಾರೆ. ಸೊ ನೋಡಿದ್ರಲ್ಲ, ಈ ಒಂದು ಕ್ಲಿಫ್ ಹ್ಯಾಂಗರ್ ಜೊತೆ ಮೂವಿನ ಎಂಡ್ ಮಾಡಿದ್ದಾರೆ. ಸೊ ರಾಧಾ ಸಾಬ್ ಪಾರ್ಟ್ 2 ಸರ್ಕಸ್ ಅಂತ ಒಂದು ಮೂವಿ ಕೂಡ ಪ್ರಾಬಬ್ಲಿ ನೆಕ್ಸ್ಟ್ ಇಯರ್ ರಿಲೀಸ್ ಆಗ್ಬಹುದು. ಸೊ ಗೈಸ್ ನೋಡಿದ್ರಲ್ಲ, ಇದು ದಿ ರಾಧಾ ಸಾಬ್ ಮೂವಿ ಕಂಪ್ಲೀಟ್ ಸ್ಟೋರಿ ಅಂಡ್ ಎಕ್ಸ್ಪ್ಲನೇಷನ್. ಮೂವಿ ಹೇಗನ್ನಿಸ್ತು ಕಮೆಂಟ್ ಮಾಡಿ. ಇಷ್ಟ ಆಗಿರೋ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ಅದ್ರ ಬೇರೆ ವಿಡಿಯೋ, ಅದ್ರ ಬೇರೆ ಟಾಪಿಕ್ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.